ಇವತ್ತು ನಾವು ₹0 ಖರ್ಚೊಳಗೆ 5 ನಿಮಿಷದೊಳಗೆ ಪಾರ್ಲರ್ ಥರ ಕೈಯು ಕಾಲು ಮುಖ ಹೆಂಗೆ ಬೆಳ್ಳಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡಕತ್ತೀನಿ. ಸೊ ನಿಮ್ಮ ಕಾಲು ಕೈಯು ಆಮೇಲೆ ಮುಖ ಎಲ್ಲಾದರೂ ಕಪ್ಪಾಗಿದ್ರೆ, ಸನ್ ಟ್ಯಾನ್ ಆಗಿದ್ರೆ, ಮುಖದಲ್ಲಿ ಒಂದು ವೇಳೆ ಏನಾದರೂ ಪಿಂಪಲ್ಸ್, ಪಿಗ್ಮೆಂಟೇಷನ್, ಬಂಗು ಇವೆಲ್ಲ ಇದ್ರೆ ಸಹಿತ ಈ ಒಂದು ಹೋಮ್ ರೆಮಿಡಿಯಿಂದ ಮಂತರ ಆಗ್ತಾವೆ ರೀ, ಮಠ ಮಾಯ ಆಗ್ತಾವೆ. ಹವು ಆರ್ಬೇಕು ನೀವು. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಲಗೆ ಏನು ಮಾಡ್ಬಾರ್ದು ಹೋಗಬಾರ್ದು. ಸೊ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡು, ಸ್ಕಿಪ್ ಮಾಡಿದೆ ಎಂಡ ತನಕ ನೋಡಿರಿ. ಸೊ ನೋಡಿರಿ, ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತದೆ. ₹0 ಖರ್ಚೊಳಗೆ ನೀವು ಪಾರ್ಲರಿಗೆ ಹೋಗಿ ₹10,000 ಖರ್ಚು ಮಾಡಿದ್ರೆ ನಿಮ್ಗೆ ಇಷ್ಟೊಂದು ಸಫಿಸಿಯೆಂಟ್ ಒಂದು ರಿಸಲ್ಟ್ ಸಿಕ್ಕರೂ ಕೂಡ ಒಂದು 15 ದಿನ 1 ತಿಂಗಳು ಇರ್ಬೋದು ಅಷ್ಟೇ ರೀ. ಅದು ₹10,000 ಖರ್ಚು ಮಾಡಿದಾಗ. ಬಟ್ ನಾವಿಲ್ಲಿ ₹0 ಖರ್ಚೊಳಗೆ ನಾವಿಲ್ಲಿ ಚಲೋತಂಗೆ ಪಾರ್ಲರ್ ಥರ ಕೈಯು ಕಾಲು ಮುಖ ಹೆಂಗೆ ಬೆಳ್ಳಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡತ್ತೇನೆ ರೀ. ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ನಿಮಗೆ ಎಲ್ಲಿ ಹೊರಗಡೆಯಿಂದ ತರೋ ಅವಶ್ಯಕತೆ ಇರೋದಿಲ್ಲ. ಸೊ ನಾ ಇಲ್ಲಿ ಫಸ್ಟ್ ಬಂದುಬಿಟ್ಟು ಶುಗರ್ ತೊಗೊಂಡೇನಿ, ಅಂದ್ರೆ ಸಕ್ಕರೆ ತೊಗೊಂಡೇನಿ ರೀ. ಯಾವ ಸಕ್ಕರೆಪ್ಪ ಅಂತದು ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಚಾಕ್ ಹಾಕ್ತಿರಲ್ಲ, ಸ್ವೀಟ್ ಅದು ಮಾಡ್ತಿರಲ್ಲ, ಅದೇ ಸಕ್ಕರೆ ತೊಗೊಂಡೇನಿ. ಇದೇನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಹೊಲಸು ಏನಿರ್ತೈತಲ್ಲ, ಡೆಡ್ ಸ್ಕಿನ್ ಅಂತ ಹೇಳ್ತಾರೆ, ಅದನ್ನೆಲ್ಲನೂ ಕಿತ್ತೊಗಿಯುತ್ತೆ. ಆಮೇಲೆ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತಾ, ಗ್ಲೋಯಿಂಗ್ ಮಾಡುತ್ತಾ, ಆಮೇಲೆ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತಾ. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಅನ್ಇವನ್ ಸ್ಕಿನ್ ಇದ್ರೆ, ಆಮೇಲೆ ಪಿಂಪಲ್ಸ್ ಎಲ್ಲ ಇದ್ದರೆ, ಹುರುಕಿದ್ರೆ ನಮ್ಮ ಸ್ಕಿನ್ ಅದನ್ನೆಲ್ಲ ಈವನ್ ಮಾಡುತ್ತಾ. ನಮ್ಮ ಸ್ಕಿನ್ನಲ್ಲಿ ಸನ್ ಟ್ಯಾನ್ ಆಗಿದ್ರೆ ರಿಮೂವ್ ಮಾಡುತ್ತೆ ರೀ. ಇದು ಸೂಪರಾಗಿರೋಂಥ ರಿಸಲ್ಟ್ ಕೊಡುತ್ತೆ ನಮಗೆ, ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ಅಂತ ಮೊದಲು ಹೇಳಿಬಿಟ್ಟೆ ನಾನು. ಸೊ ಇದನ್ನೊಂದು ಬೌಲ್ ಒಳಗೆ 1 ಚಮಚ ತೊಗೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಕೈಯು ಕಾಲು ಮುಖ ಜಾಸ್ತಿ ಹಚ್ಕೋದಿದ್ರೆ ಎಲ್ಲರ ಕಡೆ ನೀವು ಜಾಸ್ತಿನೇ ಯೂಸ್ ಮಾಡ್ಕೊಳ್ಬೋದು. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಶಾಂಪು. ಇದೇನಪ್ಪ ಶಾಂಪು ಮುಖಕ್ಕೆ ಹಚ್ಕೊಳ್ತಾರ? ಹೌದ್ರಿ, ಹಚ್ಕೊಳ್ತಾರೆ. ನಾನು ಹಚ್ಕೊಂಡು ತೋರಿಸ್ತೇನೆ ನೋಡಿರಿ. ಈಗ ನಿಮಗೆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಲೈವ್ ರಿಸಲ್ಟ್ ತೋರ್ಸಾತೇನೆ ರೀ. ಇವತ್ತು ಸಖತ್ತಾಗೈತೆ ರಿಸಲ್ಟ್. ನಾ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ಯಾಕೆ ತೋರ್ಸಾತೇನೆ ಅಂತಂದ್ರೆ, ಎಲ್ಲ ಒಂದು ಸಣ್ಣ ಹಳ್ಳಿ ಒಳಗೆ ಸಹಿತ ಕ್ಲಿನಿಕ್ ಪ್ಲಸ್ ಶಾಂಪು ಸಿಗುತ್ತೆ ರೀ. ಸೊ ಹಾಗಾಗಿ ನೀವು ಮನೆಯೊಳಗೆ ಯಾವುದಾದ್ರೂ ಒಂದು ವೇಳೆ ಬೇರೆ ಯೂಸ್ ಮಾಡತ್ತಿದ್ರೆ ಸಹಿತ ನೀವು ಯೂಸ್ ಮಾಡ್ಕೊಳ್ಬೋದು. ನಾ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ಅದಕ್ಕಾಗಿ ತೋರಿಸೀನಿ, ನಿಮ್ಗೆ ಡೌಟ್ ಬರೋದು ಬೇಡ. ₹1 ರೀ ಜಸ್ಟ್. ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಸಣ್ಣ ಹಳ್ಳಿ ಒಳಗೆ, ಚಿಕ್ಕ ಹಳ್ಳಿ ಒಳಗೆ ಭಾಳ ಈಸಿಯಾಗಿ ಸಿಗ್ತೈತಿ ಶಾಂಪೂ. ನೀವು ಬೇರೆ ಶಾಂಪೂ ಇಲ್ಲಿ ಯೂಸ್ ಮಾಡಿದರೂ ಸಹಿತ ಅದೇ ರಿಸಲ್ಟ್ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ಹಾಗಾಗಿ ನಾ ಇಲ್ಲಿ 2 ಥರ ಶಾಂಪೂನ ಇಲ್ಲಿ ಯೂಸ್ ಮಾಡಿ ನಿಮಗೆ ತೋರಿಸೇನಿ, ಯಾವುದೇ ಡೌಟ್ ಬರೋದು ಬೇಡ ಅಂಥೇಳಿ. ಹೌದಲ್ರಿ. ನಿಮಗೆ ಈಗ ನೋಡ್ರಿ, ಎಷ್ಟೋ ಖರ್ಚು ಮಾಡಿದ್ರು ನಿಮಗೆ ಸಫಿಸಿಯೆಂಟ್ ಅನಿಸಿರೋದಿಲ್ಲ. ಬಟ್ ಈ ಥರ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನಾನು ಮನೆಯೊಳಗೆ ಯೂಸ್ ಮಾಡುವಂಥ ಶಾಂಪೂನ ಇಲ್ಲಿ ಹಾಕೊಳ್ಳತ್ತೀನಿ. ನಾನು ಮೊದಲೇ ಹೇಳಿದೆ ನಿಮಗೆ, ಯಾವ ಥರ ನಿಮಗೆ ಮನೆಯೊಳಗೆ ಶಾಂಪೂನ ಯೂಸ್ ಮಾಡ್ತೀರಿ ಅದನ್ನು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ. ನಿಮ್ಮ ಮೇಲೆ ಡಿಪೆಂಡ್. ನೀವು ಕುತ್ತಿಗೆ, ಆಮೇಲೆ ಕೈಯು ಕಾಲು ಮುಖ, ನಿಮಗೆ ಅಂಡರ್ ಆರ್ಮ್ಸ್ಗೆ ಸಹಿತ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೂಪರಾಗಿರುತ್ತೆ ರೀ. ಯಾಕಂದರೆ ಈಗ ಬಿಸಿಲು ಜಾಸ್ತಿ ಐತಿ, ಈ ಕಡೆ ಮಳೆನೂ ಬರತೈತಿ, ಈ ಕಡೆ ಬಿಸಿಲೂ ಹಂಗೆ ಐತಿ. ಯಾವ ಸೀಸನ್ ನಡೆಯಕತ್ತದಂತ ಗೊತ್ತಾಗತ್ತಿಲ್ಲ ರೀ. ಸೊ ಇದನ್ನು ಈ ಥರ ಯೂಸ್ ಮಾಡಿದ್ರಂದ್ರೆ ನೀವು ಫಟಾಫಟ್ ಅಂತೇಳಿ ರೆಡಿ ಆಗ್ಬೋದು ರೀ. ಎಲ್ಲಾದರೂ ಫಂಕ್ಷನ್ ಅದು ಇದ್ದರೆ ನೀವು ಪಾರ್ಲರ್ಗೆ ಹೋಗಿ ತಾಸುಗಟ್ಲೆ ಕುಂದಿರಬೇಕು, ದುಡ್ಡೂ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ದುಡ್ಡು ಯಾರಿಗೆ ಖರ್ಚು ಮಾಡೋಕ್ಕಾಗೋದಿಲ್ಲ, ನಮಗೆ ಟೈಮ್ ಇಲ್ಲ ಅನ್ನೋರು ಈ ಥರ ಮನೆಯೊಳಗೆ ಫಟಾಫಟ್ ಅಂತ ಮಾಡ್ಕೊಳ್ಬೋದು ರೀ. ಇದನ್ನು ಯಾವ ತೀರ ನೀವು ತಿರುಗಿಸ್ಬೇಕಪ್ಪ ಅಂತಂದರೆ, ಈ ಬುಗುರು ಆಗತ್ತೆ ನೋಡ್ರಿ, ಆ ಥರ ಅಷ್ಟೋ ತನಕ ಇನ್ನು ಚಲೋತ್ನಾಗ ನೀವು ಮಿಕ್ಸ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕಾಫಿ ಪೌಡರ್. ನೀವು ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ ರೀ, ನಿಮ್ಮ ಹತ್ರ ಯಾವುದಾದ್ರೂ ಯೂಸ್ ಮಾಡ್ಕೊಳ್ರಿ. ನೀವು ಈಗ ಕೇಳ್ತಿರ್ಬೋದು, ಹಿಂಗೆ ಯಾಕೆ ಇಟ್ಟಾರ ಇವರು, ಇದ್ರದ್ದು ಪೂರ ಡಕ್ಕನ್ ಓಪನ್ ಮಾಡಿಲ್ಲ ಅಂಥೇಳಿ. ಮುಚ್ಚಳಾರಿ ಹಂಗೆ ಅರ್ಧ ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿರ್ತೇನೆ ನಾನು. ಅದನ್ನು ಹಂಗೆ ಇಟ್ಬಿಟ್ಟಿರ್ತೇನೆ. ನಾನು ಪೂರ ತೆಗಿಯೋಕೆ ಹೋಗಿಲ್ಲ. ಪೂರ ತೆಗೆದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದ್ರ ಮೇಲಿಂದ ಕವರ್ ನಾನು ತೆಗ್ದಿರೋದಿಲ್ಲ. ಸೊ ಇದನ್ನು ಸಣ್ಣ ಟಿಪ್ಸ್ನ ಫಾಲೋ ಮಾಡ್ಕೊಳ್ರಿ. ನಿಮಗೆ ಭಾಳ ಒಂದು ದುಡ್ಡು ಸಹಿತ ಉಳಿಸ್ಬೋದು ರೀ ಕಿಚನ್ನಾಗ. ನಾವು ಹೆಣ್ಮಕ್ಳು ಏನು ಮಾಡ್ಬಿಡ್ತೀವಿ, ಮ್ಯಾಲಿಂದ ಸಿಪ್ಪೆ ಅದ್ರ ಮ್ಯಾಲಿಂದ ಒಂದು ಕವರ್ ತೆಗೆದು ಒಗೆದು ಬಿಡ್ತೇವೆ, ಜಲ್ದಿನ ಗಟ್ಟಿ ಆಗ್ಬಿಡುತ್ತೆ ರೀ ಕಾಫಿ. ಹೌದಲ್ರಿ. ಸೊ ಈ ಕಾಫಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಜಲ್ದಿನ ಬ್ರೈಟ್ನಿಂಗ್ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸ್, ಆಮೇಲೆ ಯಾವುದೇ ಒಂದು ಕಳೆ ಇಲ್ಲ ಅನ್ನೋದಿದ್ರೆ ಈ ಥರ ನೀವು ಕಾಫಿನ ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋಯಿಂಗ್ ಸಿಗುತ್ತೆ ರೀ. ಅಂದ್ರೆ ಹೊಳಪು ಸಿಗುತ್ತೆ, ಹಾಲಿನಂಥ ಖಾಜಿನಂಥ ಅಂತ ಹೇಳ್ತಾರಲ್ಲ, ಆ ಥರ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರಲ್ಲ, ಆ ಥರ ಕೊರಿಯನ್ಸ್ ಎಲ್ಲ ಯಾಕೆ ಅವ್ರು ಇವನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಮಾಡಿ ಅವರೆಲ್ಲ ನೋಡ್ರಿ, ಅವ್ರ ಸ್ಕಿನ್ನೆಲ್ಲ, ಅವ್ರ ಹೇರ್ ಆಗಿರಲಿ ಎಷ್ಟು ಗ್ಲಾಸಿ ಸ್ಕಿನ್ ಇರುತ್ತೆ ಸ್ಕಿನ್. ಆಮೇಲೆ ಕೂದಲು ಅಷ್ಟೇ ಉದ್ದ ದಪ್ಪ ಇರ್ತಾವೆ ರೀ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಇಲ್ಲಿ ಕೋಲ್ಗೇಟನ್ನು ಯೂಸ್ ಮಾಡತ್ತೀನಿ. ಕೋಲ್ಗೇಟ್ ಫೇಸ್ಗೆ ಹಚ್ಕೋತಾರೆ. ನಾನು ಹಚ್ಕೊಂಡು ತೋರ್ಸಾತೇನೆ. ನಾನೇ ಇದಕ್ಕೆ ಸಾಕ್ಷಿ ರೀ. ಮತ್ತು ಬೇರೆಯವ್ರು ಏನು ರೀ, ನೀವು ಯೂಸ್ ಮಾಡಿರಿ ಗೊತ್ತಾಗುತ್ತೆ. ಇಲ್ಲಿ ನಾವು ವೈಟ್ ಅಂದ ಕೋಲ್ಗೇಟೇ ತೊಗೊಂಡು, ಬಿಳಿ ಪೇಸ್ಟ್ ಇರೋದನ್ನೇ ತೊಗೊಳ್ರಿ. ಬೇರೆ ಕಲರ್ ಇದ್ದಿದ್ದು ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ. ಸೊ ಪೇಸ್ಟನ್ನು ಹಾಕೊಂಡು ಚಲೋತ್ನಾಗ ಮಿಕ್ಸ್ ಮಾಡಿಕೊಡ್ರಿ. ಜಾಸ್ತಿ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಕಡಲೆ ಕಾಳು ಇರುತ್ತಲ್ಲ ರೀ, ಅಷ್ಟು ತೊಗೊಳ್ರಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾ ಇಲ್ಲಿ
ಏನು ಹೇಳ್ರಿ, ಕೊಬ್ಬರಿ ಎಣ್ಣೆ ತೊಗೊಳತ್ತೀನಿ. ನೀವು ಬೇರೆ ಯಾವುದಾದ್ರೂ ಬಾದಾಮ್ ಆಯಿಲ್ಸ್ ಐತೆ ಯೂಸ್ ಮಾಡ್ಬೋದು, ಬಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ರೀ. ಇದನ್ನ ಯಾಕೆ ಯೂಸ್ ಮಾಡತ್ತೇವೆ ಅಂತಂದ್ರೆ ಮಾಯ್ಶ್ಚರೈಸರ್ ರೀ. ಆಮೇಲೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ನಮ್ಮ ಸ್ಕಿನ್ ಮಾಯ್ಶ್ಚರ್ ಆಗಿ ಹೈಡ್ರೇಟ್ ಆಗಿ ಇಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ನಾವು ಸ್ಟಾರ್ಟಿಂಗಿಂದನೂ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೀವಿ. ಏನೇ ಒಂದು ಫಂಕ್ಷನ್ ಆಗಲಿ, ಏನೇ ಒಂದು ಸಮಾರಂಭ ಫಂಕ್ಷನ್ಗಳಲ್ಲೆಲ್ಲ ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ. ನೋಡಿರ್ತೀರಿ ನೀವು, ಹಳದಿ ಒಳಗೆ ಮಿಕ್ಸ್ ಮಾಡ್ತೀವಿ ಅದು ಇದು ಅಂತೇಳಿ ಏನೇನೋ ಒಂದು ಎರ್ಕೊಳ್ತೀವಿ ಅದ್ರೊಳಗೆ. ಅದು ಸ್ಕಿನ್ನನ್ನು ಮಾಯ್ಶ್ಚರ್ ಮಾಡುತ್ತೆ, ಆಮೇಲೆ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಕಳೆ ತುಂಬುತ್ತೆ. ಅದು ಒಂದು ವೇಳೆ ಕಳೆ ಗುಂದಿರುತ್ತೆ ನೋಡಿರಿ ಮುಖದೊಳಗೆ, ಏನು ಕೈ ಅಂದ್ರೆ ಸ್ಕಿನ್ ಒಳಗೆ ಯಾವುದೇ ಒಂದು ಬಾಡ್ ಬಿಟ್ಟಿರ್ತೈತಿ, ಅದಕ್ಕೆ ನೀವು ಹಚ್ಚಿದಾಗ ಅದಕ್ಕೆ ಕಳೆ ಕೊಡುತ್ತೆ, ಕಳೆ ತುಂಬಿ ಬರುತ್ತೆ ಎಷ್ಟು ಚಂದ. ನಿಮಗೆ ಅದು ಗೊತ್ತೇ ಇರುತ್ತೆ, ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡೀನಿ. ಆಮೇಲೆ ಅದ್ರಕ್ಕೆ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ. ಅದು ಏನು ಅಂಥೇಳಿ ನೀವು ನೋಡ್ಬೇಕಂದ್ರೆ ಎಂಡ್ ತನಕ ಸ್ಕಿಪ್ ಮಾಡ್ದಂಗೆ ನೋಡ್ಬೇಕು ರೀ. ಸೊ ಇಲ್ಲಿ ನಾನು ಸ್ಕಿನ್ನ ಟ್ಯಾನ್ ಆಗೈತೆ ರೀ ನಂದು. ಇಲ್ಲಿ ಚಲೋತ್ನಂಗೆ ಇದನ್ನು ಕೈಗೆ, ಕಾಲಿಗೆ, ಕುತ್ತಿಗೆ ಭಾಗ ಎಲ್ಲದಕ್ಕೂ ಹಚ್ಕೊಳ್ರಿ. ನೀವು ಮುಖಕ್ಕಷ್ಟು ಹಚ್ಕೊಂಡು ಕುತ್ತಿಗೆ ಬಿಟ್ಟರೆ, ಆಮೇಲೆ ಕೈ ಏನಂತಾರೆ ಇದಕ್ಕೆ, ಮುಂಗೈ ಹಚ್ಕೊಂಡು ಫುಲ್ ಮ್ಯಾಲಿಂದೆಲ್ಲ ಬಿಟ್ಬಿಟ್ರೆ ಅಂದ್ರೆ ಅದಷ್ಟು ಎಲ್ಲಿ ಬಿಟ್ಟಿರ್ತೀರಿ ಅದು ಕರ್ಗ ಕಾಣುತ್ತೆ, ಎಲ್ಲಿ ಹಚ್ಕೊಂಡಿರ್ತೀರಿ ಅದು ಬೆಳ್ಳ ಕಾಣಿಸುತ್ತೆ. ಮೊದಲು ಹೇಳ್ಬಿಡ್ತೀನಿ ನಾ. ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡ್ಕೊಂಡು ಕೋಲ್ಡ್ ವಾಟರ್ ಅಂದ್ರೆ ತಣ್ಣನ ವಾಟರ್, ನಾರ್ಮಲ್ ನೀರಿಂದ ತೊಳ್ಕೊಂಬಂದುಬಿಟ್ರಿ. ಸೂಪರ್ ಆಗಿರುವಂಥ ರಿಸಲ್ಟ್ ನೋಡ್ತಿರ್ಬೋದು ನೀವು. ವಾರದಲ್ಲಿ 1 ರಿಂದ 2 ಸರಿ ಮಾಡಿರಿ ಸಾಕು. ಜಾಸ್ತಿ ಟ್ಯಾನ್ ಆಗಿರುತ್ತಲ್ಲ ಅವರು 1-2 ಸರಿ ಯೂಸ್ ಮಾಡಿರಿ, ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಆದರೆ ಫಸ್ಟ್ ನಿಮಗೆ ಅಪ್ಲೈ ಒಳಗೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಒಂದೇ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆಲ್ಲ, ಅದು ಬಂದುಬಿಟ್ಟು ಲಿಂಬೆ ಹಣ್ಣಿನ ರಸ. ಬೇಕಂದ್ರೆ ಹಾಕ್ಕೊಳ್ಬೋದು, ಬ್ಯಾಡಂದ್ರೆ ಬಿಡ್ಬೋದು, ಯಾಕಂದರೆ ಎಲ್ರಿಗೂ ಅದು ಸೂಟ್ ಆಗಂಗಿಲ್ಲ ರೀ ಹಾಗಾಗಿ. ಸೊ ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್.